ನನ್ನ ಮಗಳು ಚಾನ್ ಬೋಗ್ರ ಮನೆಗೆ ಸೊಸೆಯಾಗಿ ಓದ್ತಾಳೆ ಅಂತ ಎಷ್ಟೋ ಕನಸುಗಳು ಕಟ್ಕೊಂಡಿದ್ನು. ಇದು ನೋಡಿದ್ರೆ ಹಿಂಗಾಗೋಯ್ತು. ಆಯಮ್ಮನ ಎದ್ದೋಗಿದ್ದು ನೋಡಿದ್ರೆ ಬೇಡ ಅಂತಂದಂಗೆ ಅರ್ಥ. ಸಡನ್ಗೆ ಹಂಗೆ ಎದ್ದೋಗ್ಬಿಟ್ಲಲ್ಲ. ಆಯಮ್ಮನೊಂದು ಕೇಳಿದ್ರೆ ಇವಳೊಂದು ಹೇಳ್ತಾಳೆ. ಏನಪ್ಪ ಮಾಡೋದು ಇವಾಗ? ಹೆಂಗೋ ಒಳ್ಳೆ ಕಡೆಗಳು ಸಿಕ್ಕಿದಲ್ಲ, ಹೋದ್ರ ಮನೆಗೆ ಚೆನ್ನಾಗಿರ್ತಾಳೆ ಅಂತ ನಾನು ಎಷ್ಟೋ ಆಸೆ ಇಟ್ಕೊಂಡಿದ್ನಿ. ಎಲ್ಲ ನಿರ್ಬಲ ಆಗೋಯ್ತು. ಎಲ್ಲನಾಗ್ಲಿ ಸುಮ್ಮನೆ ಇರುವ, ಎಲ್ಲನಾಗ್ಲಿ ಸುಮ್ಮನೆ ಇರು. ಆಗಿದ್ದಾಯ್ತು, ಏನು ಮಾಡೋಕ್ಕತ್ತದೆ ಬಿಡು. ನಾವು ಅನ್ಕೊಂಡಂಗೆಲ್ಲ ಆತದ? ಆಗಲ್ಲ. ಅವಳ ಹಣೆ ಬರೋ ಏನಿದ್ರೆ ಅದು ಆತದ ಬಿಡು. ನಾವೇನೋ ಆಸ್ಪಿತಿದ್ರೆ ಹೆಂಗೋ ಶಾನ್ಭೋಗ್ರ ಮನೆಗೆ ಬಿಡ್ಬೋದು, ನಮ್ಮ ಮಗಳು ಚೆನ್ನಾಗಿರ್ತಾಳೆ, ಒಳ್ಳೆ ಜನ ಅಂತ. ಅದು ಹಿಂಗೆ ಆಗೋಯ್ತು. ಯಾರೇನು ಮಾಡೋಕ್ಕತ್ತದ ಬಿಡು. ಅವಳ ದುರದೃಷ್ಟನೋ ಇಲ್ಲ ನಮ್ಮ ದುರದೃಷ್ಟನೋ, ಏನು ಮಾಡೋಕ್ಕತ್ತದೆ? ಒಳ್ಳೆ ಮಂತನ, ಒಳ್ಳೆ ಜನಗಳು, ಹಿಂದೆ ಇಲ್ಲ ಮುಂದೆ ಇಲ್ಲ, ಅಣ್ಣೋರಿಲ್ಲ ತಂಗಿರ್ಲಿಲ್ಲ. ನನ್ನ ಮಗು ಚೆನ್ನಾಗಿರ್ತಾಳೆ, ನಾವು ಸತ್ರು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ವಿ. ಹಿಂಗೆ ನೋಡಿದ್ರೆ ಹಿಂಗಾಗೋಯ್ತು. ಹ್ಞೂ ಬಾಪ್ಪ, ಬರ್ರಿ ಈ ಕಡೆ ಕೂತ್ಕೊ ಬರ್ರಿ. ಯಾಕಮ್ಮ, ಯಾಕೆ ಹಂಗಲ್ತಾ ಇದೆಯಾ? ಏನೋ ಬಿಡೋಣ, ಹೆಣ್ಣತ್ತೋರ ಕಷ್ಟ ಯಾರು ಕೇಳ್ಕೊಳ್ಳೋಣ? ಅಯ್ಯೋ ಯಾಕೆ ಅಳ್ತಾ ಇದ್ದೀರಾ? ಅಳ್ಬೇಟ್ಟು ಸುಮ್ಮನೆ ರೀ. ಏನಾಗೋಯ್ತಂತ ಇವಾಗ ಅಳ್ತಾ ಇರೋದು ನೀವು? ಅದೇ ಏನು ಮುಳುಗೋಯ್ತು? ಯಾಕೆ ಅಳ್ತಾ ಇರೋದು? ಅಳ್ಕೊಳ್ತು ಏನು ಆಗ್ಬಾರ್ದಾಯ್ತಮ್ಮ ಇವಾಗ ನೀನು ಅಳಂತದ್ದು? ಹಾಂ ಅಲ್ಲಣ್ಣ, ನಿಮ್ಮ ಮನೆಯವ್ರು ಹಂಗೆ ಸಡನ್ನಾಗಿ ಎದ್ದೋಗ್ಬಿಟ್ರಲ್ಲ. ಎದ್ದೋಗಿದ್ದ ಕಾರಣ ನಮ್ಮ ಮನೆ ಹೆಣ್ಣು ಬೇಡ ಅಂತ ತಾನೆ. ಹಾಂ, ನನ್ನ ಮಗಳ ಕರಷ್ಟು ಕಿವಿ ಕೇಳಿಸಲ್ಲಣ್ಣ. ಇರೋದೇ ಹೇಳ್ಬೇಕು, ಯಾಕೆ ಮುಚ್ಚಿಕೊಬೇಕು? ಅವಳ ಕರಷ್ಟು ಕಿವಿ ಕೇಳಿಸಲ್ಲ. ಏನು ಮಾಡೋದಣ್ಣ? ನನ್ನ ಹಣೆ ಬರೋ ಚೆನ್ನಾಗಿಲ್ಲ. ಅಳ್ಬೇಡ ಸುಮ್ಮನಿರಮ್ಮ, ಅಳ್ಬೇಡ ಸುಮ್ಮನಿರು. ಹಣೆ ಬರ ಇದ್ರೆ ಹಾಗೆ ಆಗ್ತದಮ್ಮ, ಯಾಕೆ ಹೇಳಿ ತಪ್ಸೋಕ್ಕಾಗಲ್ಲ. ಏನು ಹಣೆ ಬರೋಣ ಏನೋ ಅಣ್ಣ, ಅವಳಿಗಂತೂ ಯಾರು ಹಿಂದೆ ಮುಂದೆ ಯಾರೂ ಇಲ್ಲ. ನಾನು ನಮ್ಮ ಯಜಮಾನ್ರು ಸತ್ರೆ ನೀವೇ ಇರ್ತೀರಾ. ಒಳ್ಳೆ ಮಂತನ, ಒಳ್ಳೆ ಜನಗಳು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದಣ್ಣ. ಇದು ನೋಡಿದ್ರೆ ಹಿಂಗಾಗೋಯ್ತು. ಅಳ್ಬೇಡ ಸುಮ್ಮನಿರಮ್ಮ, ಅಳ್ಬೇಡ ಸುಮ್ಮನಿರು. ಅಷ್ಟಕ್ಕೆಲ್ಲ ಹಚ್ಕೊಂಡು ಕುತ್ಕೊಂತಾರ? ಅಯ್ಯೋ ಹುಚ್ಚು ಹುಡುಗಿ, ಅಳ್ಬೇಡ ಸುಮ್ಮನಿರು. ಏನೋ ಒಂದು ದಾರಿ ಮಾಡೋದು, ಸುಮ್ಮನಿರು. ಏನೋ ಒಂದು ದಾರಿ ಅಂದರೆ ಅವಳು ಕಿವಿಗೆ ಕೇಳಿಸಲ್ಲ ಅಂದರೆ ಕಿವಿಗೆ ಕೇಳಿಸಿರೋನ್ನ ಕರ್ಕೊಂಬಂದು ಕಟ್ತಿದ್ದೇಳಣ್ಣ. ನನ್ನ ಮಗುಗೆ ಯಾರೂ ಇಲ್ಲಣ್ಣ, ಯಾರೂ ಇಲ್ಲ. ನಾವಿಬ್ರು ಸತ್ರೆ ಅವಳು ಅನಾಥಲಾಗೋಗ್ಬಿಡ್ತಾಳಣ್ಣ. ಯಾವಾಗ ಒಳ್ಳೆ ಮನೆ ಸೇರ್ತಾವಳೆ ಅಂತ ದಿನ ದೇವ್ರ ದೀಪ ಅಂಟಿಸ್ತಾ ಇದ್ನಿ ನಿಮ್ಮನ್ನು ನೆನ್ಸ್ಕೊಂಡು. ಇವತ್ತು ಹಿಂಗಾಗೋಯ್ತಲ್ಲಣ್ಣ. ಅಳ್ಬೇಡ್ರಿ ನೀವು, ಅಳ್ಬೇಡ್ರಿ ಸುಮ್ಮನೆ. ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ಕಿವಿ ಕೇಳಿಸ್ತಾ ಇದ್ರೆ ಏನಂತೆ? ಹಾಂ, ಅವ್ರಿಗೇನು ಬಾಳ್ ಕೊಡ್ಬಾರ್ದಾ? ಕಿವಿ ಅಷ್ಟೇ ತಾನೆ, ಕೈ ಕಾಲೆಲ್ಲ ನೆಟ್ಟಿಗೇನೆ ಅವಲ್ಲ, ಅದಕ್ಕೆ ಕಳ್ತೀರಾ? ಸುಮ್ಮನೆ ರೀ. ಅಂಥವ್ರಿಗೆ ಇನ್ನೂ ಬಾಳ್ ಕೊಡಬೇಕಾಗಿರೋದು. ಚೆನ್ನಾಗಿರೋರನ್ನ ಯಾರೋ ಬಂದು ಮಾಡ್ಕೊಂಡು ಹೋಗ್ತಾರೆ, ಇಂಥವ್ರಿಗೆ ಬಾಳ್ ಕೊಡಬೇಕು. 100 ಜನ 100 ಅನ್ಕೊಂಡ್ಲಿ, ನಾನು ನಿಮ್ಮ ಮಗಳನ್ನೇ ಮದುವೆ ಆಗೋದು. ಹೌದಮ್ಮ, 100 ಜನ 100 ಮಾತು ಅನ್ಕೊಂಡ್ಲಿ, ನಿಮ್ಮ ಮಗಳೇ ನಮ್ಮ ಮನೆ ಸೊಸೆ. ನೀವೇನು ಅಳ್ಕೊಡ್ತು? ಯಾಕೆ ಅಳ್ತಾ ಇರೋದು? ಕಲ್ದಿರ್ಬೇಕು. ಏನೋ ಕಿವಿ ಕೇಳಿಸ್ತಿರಿದ್ರೆ ಅದಕ್ಕೇನು ಎಣ್ಣೆನೇ ಬೇಡ ಅಂದ್ಕೊಂಡು ಹೋಗ್ಬಿಡೋದಾ? ನಾವು ಅಂಥ ಜನಗಳೆಲ್ಲಮ್ಮ, ಅಂಥ ಜನಗಳೆಲ್ಲ. ಇಂಥ ಮಕ್ಕಳಿಗೆ ಬಾಳ್ ಕೊಡಬೇಕು. ನಮ್ಮ ಶಿವನ ಹೇಳ್ದಂಗೆ ಚೆನ್ನಾಗಿರೋರು ಯಾರೋ ಮದುವೆ ಮಾಡ್ಕೊಂಡು ಹೋಗ್ತಾರೆ ಇರ್ತಾರೆ, ಇಂಥವ್ರಿಗೆ ಬಾಳ್ ಕೊಡ್ಬೇಕಮ್ಮ ನಾವು. ನೀವೇನೋ ಒಪ್ತೀರಣ್ಣ, ನಿಮ್ಮ ಮನೆಗೆ ಒಪ್ಪಬೇಕಲ್ಲ. ಇಲ್ಲ ಇಲ್ಲ, ನಮ್ಮ ಅಮ್ಮನ ಏನೋ ಗಾಬರಿನಾಗ ಪಾಪ ಮಾಡ್ಕೊಂಡು ಹೋಗಿರ್ಬೋದು. ನಮ್ಮ ಅಮ್ಮನೂ ಅಂಥವಳಲ್ಲ. ನಮ್ಮ ಅಮ್ಮನೂ ಒಂದು ಹೆಣ್ಣು ತಾನೇ, ಒಂದು ಹೆಣ್ಣಿನ ಪರಿಸ್ಥಿತಿ ಒಂದು ಹೆಣ್ಣೆ ಅರ್ಥ ಮಾಡ್ಕೊಬೇಕು. ನೀವು ಅಳ್ಬೇಡ್ರಿ ಸುಮ್ಮನೆ ರೀ. ನಾನು ನಮ್ಮ ಅಮ್ಮನ ಸಮಾಧಾನ ಮಾಡಿ ಕರ್ಕೊಂಬರ್ತೀನಿ. ಏನೋಪ್ಪ ಎಲ್ಲ ನಿಮ್ಮ ತಲೆ ಮೇಲೆ ಹಾಕಿದ್ದೀರಿ, ನೀವೇ ಏನು ಮಾಡ್ತೀರೋ ಮಾಡ್ರಪ್ಪ. ಏನೂ ಆಗಲ್ಲ, ಏನೂ ಆಗಲ್ಲ. ನಿಮ್ಮ ಮಗಳೇ ನಮ್ಮ ಮನೆ ಸೊಸೆ. ಯಾಕಮ್ಮ? ಹಾಂ, ನಮ್ಮ ಅಮ್ಮನ ಅಳ್ತಾವಳೆ. ಹ್ಞೂ ಅಳ್ತಾವಳೆ ನಿಮ್ಮ ಅಮ್ಮನ. ನಿಂಗೆ ಹಾಕಿ ಡೀಟೇಲ್ಸ್ ಅಲ್ಲಲ್ಲ, ಅದಕ್ಕೆ ಯಾರು ಮಾಡ್ಕೊಂಡು ಹೋಗ್ತಾರೋ ಅಂತ ನಿಮ್ಮ ಅಮ್ಮನ ದಿಗ್ಲೆತ್ಕೊಂಬಿಟ್ಟದೆ. ಇವಾಗ ನಿಮ್ಮ ಮನೆ ಸೊಸೆ ಮಾಡ್ಕೊಳಲ್ಲ ನನ್ನನ್ನು, ಕಿವಿ ಕೇಳಿಸಲ್ಲ ಅಂತ ಹಂಗೆ ಬಿಟ್ಬಿಡ್ತೀರಾ? ಇಲ್ಲ ಇಲ್ಲ, ನಾನು ಮಾಡ್ಕೊತೀನಿ. 100 ಜನ 100 ಮಾತಾಡಲಿ, ನನಗೇನು ದಿಗ್ಲಿಲ್ಲ. ನಾನು ಮಾಡ್ಕೊತೀನಿ. ನೀನೇ ನಮ್ಮ ಮನೆ ಸೊಸೆ. ಹೌದಾ? ನಿಜ ಹೇಳ್ತಾ ಇದ್ದೀರಾ? ನಿಜನೇ ಹೇಳ್ತಾ ಇದ್ದೀನಿ. ಹಂಗಾದ್ರೆ ನಮ್ಮ ಅಮ್ಮನ ಆಳ್ಬೇಡ ಅಂತ ಹೇಳ್ರಿ. ನೀನು ದಿಗ್ಲು ಬೀಳ್ಬೇಡಮ್ಮ, ನಗ್ನಗ್ತಾ ಇರೋ. ನೀನೇ ನಮ್ಮ ಮನೆ ಸೊಸೆ. ಹ್ಞೂ ಸರಿ ಮಾವ, ಆಯಿತು. ಓ ಮಾವ ಅಂತಾನು ಕೂಗ್ಬಿಟ್ಟ? ಅಳ್ಬೇಡ, ಕಲ್ದಿರಮ್ಮ. ನೋಡ ಆ ಮಗುನೇ ನಗ್ನಗ್ತಾವಳೆ, ನೀನೇ ಕಲ್ತಾ ಇರೋದು. ಅತ್ತೆ ಅಳ್ಬೇಡ ಸುಮ್ಮನೆ ರೀ. ನೋಡಪ್ಪ ಶಂಕರ, ನಮ್ಮವ್ರನ್ನ ನಾವು ಸಮಾಧಾನ ಮಾಡಿ ಕರ್ಕೊಂಬರ್ತೀರಿ. ಕರ್ಕೊಂಬಂದ್ಮೇಲೆ ಒಂದು ದಿವಸ ಮಾತುಕತೆ ಇಟ್ಕೊಂಡು ಆಮೇಲೆ ಮದುವೆ ಡೇಟ್ ಫಿಕ್ಸ್ ಮಾಡೋಣ. ಯಾಕಂದರೆ ಇಬ್ಬರಿಗೂ ಒಂದೇ ದಿನ ಅಲ್ಲ ಮದುವೆ ಮಾಡೋದು, ಅದಕ್ಕೆ ಮುಹೂರ್ತಗಳಿಗೆ ಎಲ್ಲ ಚೆನ್ನಾಗಿರ್ಬೇಕಪ್ಪ. ಸರಿ ಶಾನ್ಭೋಗ್ರೆ, ಹಂಗೆ ಮಾಡಿರಿ, ಹಂಗೆ ಮಾಡಿರಿ. ನಿಮ್ಗೆ ಹೆಂಗೆ ಅನುಕೂಲನೋ ಹಂಗೆ ಮಾಡಿರಿ. ನೀವೇನು ಹೇಳಿದ್ರು ನಾವು ಬೇಡ ಅನ್ನಲ್ಲ. ಆಯಿತು, ನಾವು ಬರೋಣ. ನಿಮ್ಗೆ ಮಾತು ಕೊಡ್ತಾಯಿದ್ದೀನಿ ನಾನು, ನನ್ನ ಮಾತಕ್ಕೆ ತಪ್ಪೋನಲ್ಲ. ನಿಮ್ಮ ಮಗಳೇ ನಮ್ಮ ಮನೆ ಸೊಸೆ. ಆಯ್ತು ಶಾನ್ಭೋಗ್ರೆ, ಆಯ್ತು ಆಯಿತು. ನೀವು ಧೈರ್ಯವಾಗಿರ್ರಿ, ಅಳ್ಬೇಡ್ರಿ, ಧೈರ್ಯವಾಗಿರ್ರಿ.
ಹ್ಞೂ ಸರಪ್ಪ ಆಯಿತು. ನಡಪ್ಪ ಬರೋನೇನಪ್ಪ ಶಂಕರಪ್ಪ. ಒಳ್ಳೇದಾಗಲಿ ಶಾನ್ಭವ್ರೆ, ಒಳ್ಳೇದಾಗಲಿ. ನೀವು ಅಂದ್ಕೊಂಡಿದ್ದು ಆಗಲಿ, ಓಟ್ ಬರ್ರಿ. ಇವಾಗ ನಾನು ಸಮಾಧಾನ ಆಯ್ತಾ ನಿಂಗ? ಹಾಂ, ಎಲ್ಲಿ ಸಮಾಧಾನ? ಇವರೇನೋ ಒಪ್ಕೊಂಡು ಹೋದ್ರು, ಆಯಮ್ಮನ ಒಪ್ಪಬೇಕಲ್ಲ. ಹಾಂ, ಆಯಮ್ಮನ ಒಪ್ಪಿಲ್ಲ ಅಂತಂದ್ರೆ ಏನು ಮಾಡೋದು? ಅಮ್ಮ ಅಳ್ಬೇಡ, ನೀನು ಯಾಕೆ ಅಳ್ತಾ ಇದೆಯಾ? ಅವ್ರು ಬಂದಿದ್ರಲ್ಲ ಇವಾಗ. ಹಾಂ, ಹೇಳಿದ್ರಲ್ಲ ನೀನೇ ನಮ್ಮ ಮನೆ ಸೊಸೆ ಅಂತ. ಅಳ್ಬೇಡ ಕಲ್ದಿರಮ್ಮ. ಒಪ್ಪಿಸ್ತೀನಿ ಅಂತ ಹೋಗೋರಲ್ಲ, ನೋಡೋಣ ಇರು. ಇಲ್ಲಾಂದರೆ ನಾಳೆ ಒಂದು ಅಜ್ಜೆ ನಾವೇ ಹೋಗಿ ಬಂದ್ಬಿಡೋಣ ಅವ್ರ ಮನೆಗೆ. ಹೌದಾ, ಹೋಗಿ ಬಂದ್ಬಿಡೋದೆ ಉತ್ತಮ ಅಂತೀಯಾ? ಹ್ಞೂ ನಡಿ, ಹೋಗಿ ಬಂದ್ಬಿಡೋಣ. ನಾವೇ ಹೋಗೋದೇ ಉತ್ತಮ ಅಲ್ಲ. ಅವ್ರು ಬರೋದಕ್ಕೆ ಕಾಯ್ಕೊಂಡಿರೋಕ್ಕಾಗಲ್ಲ. ಮುಂಚೆ ಅಲ್ಲಿವರೆಗೂ ತಡಿಬೇಕಲ್ಲ. ಎತ್ತೋ ಏನೋ ಅಂತ ಇರ್ತದೆ. ಹೋಗ್ಬಿಡೋಣ ನಾಳೆ ಒಂದು ಅಜ್ಜೆ. ಹ್ಞೂ ಆಯಿತು, ಒಂದು ಅಜ್ಜೆ ಹೋಗಿ ಬಂದ್ಬಿಡೋಣ ನಡಿ, ನಾಳೆನೇ. ಹಾಂ ಸರಿ, ಹೋಗಿ ಬರೋಣ. ಅವ್ರ ಮನೆಯೆಲ್ಲ ನೋಡಿದ್ಯಾ? ಹಾಂ, ಗ್ಯಾಪ್ ಕಾಯ್ದ ಮನೆಯಲ್ಲ? ಹ್ಞೂ ನೋಡಿದ್ದೀನಿ. ಗ್ಯಾಪ್ ಕಾದೆ, ಕರ್ಕೊಂಡೋಗ್ತೀನಿ ನಡಿ. ಸರಿ, ನಾಳೆ ಹೋಗಿ ಬಂದ್ಬಿಡೋಣ. ಯಾಕೆ ಗುಂದಾರಮ್ಮ ಲೇ ಬಾರೆ, ಎತ್ತೆ ಹೋಗಿದ್ದೆ ಬೆಳಗ್ಗೆಯಿಂದ? ಬಾರ ಇಲ್ಲಿ. ಅದು ಎತ್ತೋಗಿದ್ದೆ ಸರಸ್ವತಿ ಬೆಳಗ್ಗೆಯಿಂದ? ಹಾಂ, ಅಯ್ಯೋ ನಾನು ಊಟ ತಿನ್ನಕ ಅಂತ ಓಡೋಣ ಒಳಕ. ಊಟ ತಿಂದು ಉಪ್ಪಂದಿಡ ಉಪ್ಪು ತೂ ಚೆನ್ನಾಗೇ ಇಲ್ಲಮ್ಮ ಮನೆಗ. ತಾಡು ಉಪ್ಪಾಗ್ಬಿಟ್ಟವಡೆ. ತತ್ತೆ ಹಳ್ಳೆ ಹಾಕ್ಬಿಟ್ಟು ಒತ್ತಾಡ್ತೆ ನಾನು. ಆಮೇಲೆ ತಾಳ್ತಿಡಿ ಅತ್ತಿಗೆ ಕೈಯಾದೆ ನಾನು. ಉಪ್ಪಂದಿಡ ಉಪ್ಪು ಅದ್ದತೆ ಆಗ್ಬಿಟ್ಟವಳೆ. ತಡೋದಿ ಅತ್ತಿಗೆ ನೀನು ಎಕ್ಕಮರ ಅಂತ ತಾಳ್ತಿಡಿ ಅತ್ತಿಗೆ ಹೇಳಲು. ಅದಕ್ಕೆ ಅಷ್ಟೊಂದು ನೀರು ಹಾಕೊಂಡು ಆಮೇಲೆ ಮೆಣಸಿನ್ಕಾಯಿ ಇಟ್ಟಂತ ತಿನ್ಬಿಡು, ಏನು ಮರಕ್ಕಾಗಲ್ಲ. ಅರ್ಗೆ ಅಂದಮೇಲೆ ಒಂದಿನ ಚೆನ್ನ ಆಗ್ತದೆ, ಒಂದಿನ ತೆತ್ತೋತದೆ ಅಂತ ಹೇಳಳು. ನಾನು ನಂಗೆ ಊದ ಬೇರೆ, ನಾನು ಗೊತ್ತಿತ್ತಿ ಒಳಗಣೆಗೆ ತಿಂತೀನಿ, ನೀನು ಎಕ್ಕೊಂಡು ಹೋಗು ತೋಟಡ್ಕ ಅಂತ ಹೇಳ್ಬಿಟ್ಟು ಓದಾಡ್ತೆ. ಕೊಡ್ತಿದ್ದೆ ಎನ್ನರಕ್ಕೆ ಹೋಯಿಲ್ಲ ಅವಳ ಮನೆಗ. ಆವಾಗ ನಾನು ಅವಳ ಮನೆಗ ಅನ್ನ ತಡ ತಿನ್ಬಿಟ್ಟು ಮಕ್ಕಂಬಿಟ್ಟು ನಿದ್ದೆ ಹೋಗ್ತಿದ್ದೀನಿ. ಇವಾಗ ಎದ್ದು ನೋಡಿದ್ರೆ ಇತ್ತ ತಾಯಿ ಹೋಗ್ಬಿಟ್ಟೈತೆ. ಅದಕ್ಕೆ ಮನೆಗೆ ಬಂದೆ. ನೀನು ಊಟ ಇಟ್ಕೊಂಡು ತಿಂದ ಮೇಲೆ ಸಾವಿತ್ರಿ ಮೂಲೆಗೆ ಬಂದಿದ್ದಾ? ಊಟ ಎತ್ಕೊಂಡೋಗಕ್ಕ? ಹ್ಞೂ, ನಾನು ಊಟ ಬೇರೆ ಅಂತ ಅಲ್ಲೇ ಬಿತ್ತಿತ್ತು ವೈನ. ಆಮೇಲೆ ತಾಳ್ತಿಡಿ ಹೊತ್ತಿಗೆ ಊಟ ಎತ್ಕೊಂಡು ಹೋಗಕ್ಕೆ ಬಂದಿಲ್ಲ. ನಾನು ಹೇಳಿದೆ ತಡ ಉಪ್ಪು ಜಾಸ್ತಿ ಆಗ್ಬಿಟ್ಟಾಳೆ, ತಡೋದಿ ಹೊತ್ತಿಗೆ ಎಕ್ಕೊಂಡು ಹೋಗ್ಬೇಡ ಅಂತ. ಪರವಾಗಿಲ್ಲ ಅಂತಲು. ಪರವಾಗಿಲ್ಲ, ನಾನು ನೀರು ಹಾಕೊಂಡು ತಿಂತೀನಿ ಅನ್ನೋ ಎಕ್ಕೊಂಡು ಒತ್ತೆ ಹೋಗ್ಬಿಟ್ಟು ನಾನು ಎತ್ತಣ ಇದ್ದೀನಿ. ಬೇರೆ 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 ತಾಳ್ತಿಡಿ ಹೊತ್ತಿಗೆ ಚೆನ್ನ ಇಲ್ಲ, ಉಪ್ಪು ಜಾಸ್ತಿ ಆಗ್ಬಿಟ್ಟಾಳೆ, ತಡೋದಿ ಹೊತ್ತಿಗೆ ಬೇರೆ ಬೇರೆ ಅನ್ನೋಡು ಕೇಳೇ ಇಲ್ಲ. ನಾನು ಎಕ್ಕೊಂಡು ಒತ್ತೆ ಹೋಗ್ಬಿಟ್ಟಾಳೆ. ಅಲ್ಲೇ ಬಿತ್ತಿದ್ದೀನಿ ತತ್ತೆನ ನಾನು. ಇನ್ನು ಅಲ್ಲೇ ಐತೆ ನೋಡು ನನ್ನ ತತ್ತೆ, ಊಟ ತತ್ತೆ. ಮಲೆಗೊಂಚು ಮುಂಡೆ ಸರೋಜಿ. ಹಾಂ, ಬೋಲೆ ಮುಂಡೆ. ನನ್ನ ತಮ್ಮನಂಗಲ್ಲ ಅವಳು. ಎಲ್ಲ ಅವ್ರ ಅಮ್ಮನ ಬುತ್ತಿಗೆ ಕಿತಾಪತಿಗೆ ಉಳ್ದು ಲಂಕಣಿದು. ಇವಳ ಬೊಗ್ಗು ಬಡಿತೀನಿ ನೋಡು. ಬೊಗ್ಗು ಬಡಿದ ಊರಿಗೆ ಹೋಗೋದು ನಾನು. ನಾನು ಇವಾಗ ಬಂದಿರೋದೇ ಮಾತಾಡ್ತಿದ್ದೀನಿ ನೋಡಮ್ಮ. ಏನು ಬಂದಿದ್ವಾ? 1 ರೂಪಾಯಿ ಕಾತಬೇಕು. ಅಲ್ಲ ನಿಮ್ಮ ಗೌರ್ಚಿಚ್ಚಿ ಹತ್ರ ಇಸ್ಕೊಳ್ಳೋದು? ಗೌಡ್ಚಿಚ್ಚಿನಾ? ಮೊನ್ನೆ ನೀನು ಪೇಪರ್ ತೊಟ್ಟಿದ್ದಲ್ಲ, ಪೇಪರ್ ಅಂತ ಪೇಪರ್ ತೊಡಕ ಬತ್ತಾವಳೆ. ಅಂತ ಪೇಪರ್ ತೊತ್ತರೆ ಎಲೆ ಅರಿಕೆ ಆಮೇಲೆ ಬುಡುಗುಂದೆ ಕೊಡೋದು. ಅವಳು ತುಂತಿ ಪಪ್ಪೆ ಅಂತ ಕೊಡಲ್ಲ, ಅಂತ ಪೇಪರ್ ಕೊಡಬಾರ್ದು. ತಾತಬೇಕು ನಂಗೆ ತುಂತಿ ಪಪ್ಪೆ ಅಂತ ತಗೊಳಕ. ತತ್ತರಮ್ಮ, ನಾನು ಅಂಗಿಕ ಓದಕ ಚಿತ್ರಂಗಿಕ. ಏಯ್, ಆ ಪೇಪರ್ ಇಸ್ಕೊಳಕ್ಕಾಗಿಲ್ಲ. ಶುಂಠಿ ಪಪರ್ಮೆಂಟ್ಗೆ ಎಷ್ಟು ಬರ್ತಾ ಇದ್ವಾ? ಬುರ್ಗುಂಟಿಗೆ ಬರೋವ, ಶುಂಠಿ ಪಪರ್ಮೆಂಟ್ಗೆ ಬರೋವ, ನಿಂಬೆಹುಳಿ ಪಪರ್ಮೆಂಟ್ಗೆ ಬರೋವ. ಆ ಪೇಪರ್ನ ಇಸ್ಕೊಳಕತ್ತ ಇರಿಲ್ಲ? ನಿಜ ಬಡಿದಮ್ಮ, ನಂಗೆ ಕಾದು ಕೊಡು, ನಾನು ಹೋಯಕ. ಆ ಪೇಪರ್ ಇಸ್ಕೊಂಬ ಹೋಗಿ. ನಂಗೆ ಕೆಲಡಿಕೆ ತಗೊಂಡು ಹಂಗೆ ಇದು ತಗೊಂಬರಿಯ ಬುರ್ಗುಂಡೆ. ನಾನು ಹೋಗಲ್ಲ, ತಿರ್ಗಾ ಹೋಗಲ್ಲ. ನಂಗೆ ಕಾದು ಕೊಡು, ನಾನು ತುಂತಿ ಪಪ್ಪೆ ಅಂತ ತಂದುಕ. ಕೊರು ಕಾತು ಬಿಡಿನ. ಅಯ್ಯೋ ಕರ್ಮ, ನನ್ನ ಹತ್ರ ಇಲ್ಲದೆ ಕಾಸು ಇಲ್ಲ, ಕಟ್ಟ ಇಲ್ಲ. ಹೋಗಿಲ್ಲ ಹೋಗ್ಯ, ನನ್ನ ಹತ್ರ ಯಾವ ಕಾಸು ಇಲ್ಲ. ನಿಮ್ಮ ಗೌರ್ಚಿಚ್ಚಿ ಹತ್ರ ಇಸ್ಕೊಳಕತ್ತ ಇರಲಿಲ್ಲ ನೀನು? ಅಯ್ಯೋ ನಿನ್ ಕೆತ್ತದಡಿ ಹೇಳೋದು. ಗೌಡ್ಚಿಚ್ಚಿ ಪೇಪರ್ ಕೊಡಕ ಬತ್ತಾಳೆ, ಪೇಪರ್ ಬೇರೆ ನಂತ. ಪೇಪರ್ ಅಲ್ಲೇ ಅದು 10 ರೂಪಾಯಿ ಅದು. 10 ರೂಪಾಯಿ ಅದು, 5 ರೂಪಾಯಿ ಅದು, ಅದೆಲ್ಲ ನಂತ ಗೊತ್ತಿಲ್ಲ. ಇನ್ನು 1 ರೂಪಾಯಿ ಕಾತು ಕೊಡು, ನಾನು ತುಂತಿ ಪಪ್ಪೆ ಅಂತ ತಂದುಕ. ಅಯ್ಯೋ ಒಳ್ಳೆ ಕಥೆ ಆಯ್ತಲ್ಲಪ್ಪ ಇವಳ ಹತ್ರ. ನನ್ನ ಹತ್ರ ಇಲ್ಲದೆ ಕಾಸಿಲ್ಲ. ಅರ್ಗೆ ಎಲ್ಲ ತೀಳದಾಗ ಇತ್ತದೆ ನೋರು ಕಾತು. ಉಕ್ಕು ನೀನ ಇತ್ತದೆ ನೋರ ಜಗ. ಇಲ್ಲ ಹೋಗಿ, ನನ್ನ ಹತ್ರ ಹುಡುಕಿದ್ರು ಇಲ್ಲ, ಏನೂ ಇಲ್ಲ. ಹೋಗು, ನನ್ನ ಹತ್ರ ಕಾಸಿಲ್ಲ. ಹೋಗು, ಅಂಬುಜಿ ಹತ್ರ ಇಸ್ಕೋಗು. ಇಳು ಅಂಬುಜಿ ಹತ್ರ ಇಸ್ಕೊಂಬತ್ತೀನಿ. ಹೋಗು, ಇಸ್ಕೋಗು. ಮುಂದುವರಿಯುವುದು